ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಬಲ್ಲು ಹಾಗೆ ನನ್ಗೊಂದ್ ಸ್ವಲ್ಪ ತಲೆ ಬಾಚ್ಬಿಡ. ಅಲ್ಲಿ ಏನ್ ಬೆಳ್ದಿದೆ ಅಂತ ಬಾಚ್ಲು? ಏನಪ್ಪ ದೇವ್ರ ಫೋಟೋ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಇಂಟರ್ವ್ಯೂಗೆ ಹೋಗಿ? ಅಯ್ಯೋ ಇರಮ್ಮ ಪಲ್ಲು, ದೇವ್ರ ಫೋಟೋ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ದುಡ್ಡು ಕೊಡೋ ದಣಿಗಳಿಗೆ ನಮಸ್ಕಾರ ಮಾಡ್ಬೇಕಮ್ಮ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯೋ ಸ್ಕೀಮು ಇದು ನಿನಗೆ ಅರ್ಥ ಆಗಲ್ಲ. ಲೇಬಿಟ್ಲ ನೋಡ್ರಾಗ ನಮಸ್ಕಾರ ಕಣ. ನಮಸ್ಕಾರಪ್ಪ. ಎಲ್ಲಿಗೆ ಹೊರಟಂಗಿದೆ? ಹಾಳಾಗೋಗಿಪ್ಪ. ಅವ ನಾವು ಹಾಳಾಗೋಗ್ತಿಲ್ಲ, ಇಂಟರ್ವ್ಯೂಗೆ ಹೋಗ್ತಾ ಇದೀವಿ. ಅದು ಒಂದಲ್ಲ ಎರಡಲ್ಲ 3 ಕಡೆ ಇಂಟರ್ವ್ಯೂಗೆ ಹೋಗ್ತಾ ಇದೀವಿ. ಖಾಲಿ ಕೈಯಲ್ಲಿ ಹೋಗಕ್ಕಾಗುತ್ತೇನೋ? ದುಡ್ಡು ಕೊಡ. ಲೇ ಉಡ್ಗರ, ನೀವು ಬರೀ 3 ಕಡೆ ಎಲ್ಲ ಕಂಡ್ರ, ಒಂದು 30 ಕಡೆ ಹೋದ್ರು ಕೂಡ ನಮ್ಮ ತಾಯಣಿಗೆ ನಿಮ್ ಕೆಲಸ ಸಿಕ್ಕಲ್ಲ. ಹಂಗಾಗಿ ನಿಮ್ಗೆ ಹೆಂಗ್ ಮನ್ಸು ಬರುತ್ತೋ ಹಂಗೆ ಮಾಡಿ. ಹಾಗಂದ್ರೆ ಹೇಗಾಗುತ್ತಾ? ನಮಗೆ ಹತ್ತಿರೋ ದಂಡಪಿಂಡಗಳು ಅನ್ನೋ ಹಣೆ ಪಟ್ಟಿ ದೂರ ಆಗ್ಬೇಕೋ ಬೇಡವಾ? ಇಂಟರ್ವ್ಯೂ ಆಫೀಸ್ಗೂ ಇನ್ನೊಂದು ಇಂಟರ್ವ್ಯೂ ಆಫೀಸ್ಗೂ ಎಷ್ಟು ದೂರ ಇದೆ ಗೊತ್ತಾ? ಹಾಗಾಗಿ ನಾವು ಆಟೋದಲ್ಲೇ ಹೋಗ್ಬೇಕು. ಮಸಾಲೆ ದೋಸೆ ತಿನ್ಬೇಕು. ಅವರು ಕೇಳೋ ಕಷ್ಟವಾದ ಪ್ರಶ್ನೆಗಳಿಗೆ ನಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ಉತ್ತರ ಹೇಳ್ಬೇಕು. ನೀನು ಕೊಟ್ಟಿರೋ ಸುಮ್ಮನೆ ಬುದ್ಧಿ ಖರ್ಚು ಮಾಡಕ್ ಆಗುತ್ತೇನಾ? ಲೇ ನೀವು ಹೋಗ್ತಾ ಇರೋದೇ ಕಸ ಗುಡ್ಸೋ ಕೆಲಸಕ್ಕೆ. ಅದಕ್ಕೆ ಆಟೋದಲ್ಲಿ ಯಾಕೆ ಹೋಗ್ತೀರಾ? ನಡ್ಕೊಂಡೆ ಹೋಗಿಪ್ಪ. ಅವ ಆಡು ಮಾತು ಒಂದು ಅರ್ಥ ಬೇಡವಾ? ಈಗಿನ ಕಾಲದಲ್ಲಿ ಬಡ ಮಕ್ಕಳು ಕೂಡ ಇಂಟರ್ವ್ಯೂಗೆ ಆಟೋದಲ್ಲೇ ಹೋಗ್ತಾರೆ. ನೋಡ್ರೋ ದಂಡ ಪಿಂಡಗಳ, ಹೋಗೋದಕ್ಕೆ ಇಷ್ಟ ಇತ್ತು ಅಂದ್ರೆ ನಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಯಾವ್ದನ ಒಂದು ಮೂಲೆಯಲ್ಲಿ ಇಲ್ಲೇ ಚಪ್ಪಕ್ ಬೀಳ್ತೀರಿ. ಹಾಬಿ, ಆರ್ ಯು ಮ್ಯಾಡ್? ಅದು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾವು ಡ್ಯಾಡ್ ಆಗ್ಲಿಲ್ಲ ನೋಡಿ, ಹಾಗಾಗಿ ಒಂಥರ ಮ್ಯಾಡ್ ಆಗ್ಬಿಟ್ಟಿದೀವಿ. ನೋಡಕ್ ರಮೇಶ್, ಇಂಟರ್ವ್ಯೂಗೆ ವಿತೌಟ್ ಮನಿ ಹೇಗ್ರಿ ಹೋಗಕ್ಕಾಗತ್ತೆ? ನೀನು ತೆಪ್ಪಗಿರೋ ಅವ್ರ ದಬಾಯಿಸ್ ಕೇಳ್ತಾರೆ, ಬರೋ ದುಡ್ಡಿಗೆ ಕಲ್ಲಾಕ್ಬೇಡ. ಇಬ್ರಿಗೂ ಈಚ್ 500 ಕೊಡಿ. ನಾವೇನ್ ಇತ್ತಲ್ಲಿ ದುಡ್ಡಿನ ಗಿಡ ನೆಟ್ಬಿಟ್ಟಿದೀವಿ ನೋಡಿ, ಕೇಳಿದ ತಕ್ಷಣ ಕಿತ್ತಿ ಕೊಟ್ಬಿಡ್ತೀವಿ. ಅಲ್ಲ ಕಣ್ರಿ, ಜಾಸ್ತಿ ಜಂಬಲ್ತಿದ್ದೀವಿ. ಈ ಅಯೋಗ್ಯ ಯೋಗ್ಯತೆ 200 ರೂಪಾಯಿ ಕಣ್ರಿ, ಅಂತದ್ರಲ್ಲಿ ಏಕಾಏಕಿ 500 ರೂಪಾಯಿ ಕೊಡುವಂತಿಲ್ಲ. ಎಲ್ಲಿಂದ ತಂದ್ಕೊಡಿ? ಈಗ ನೀವು ಮನಿ ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡಿ ಇಬ್ರಿಗೂ 5000 ಕೊಡ್ಬೇಕಾಗತ್ತೆ. ಹಾಳಾಗೋ. ಅದಕ್ಕೆ ನಮ್ ಬಾವ ಅಂತೂ ಆಲ್ ದ ಬೆಸ್ಟ್ ಹೇಳಿಲ್ಲ, ನೀವಾದ್ರೂ ಹೇಳಿ. ಆಲ್ ದಿ ಬೆಸ್ಟ್. ಅಲ್ಲೂ ನೀನೇ ಸುಮ್ಮನೆ ಇದೆಯಾ? ಹೇಳ್ಬಿಡು. ಏನಪ್ಪ ಆಲ್ ದಿ ಬೆಸ್ಟ್. ಪಾಂಡ್ರಂಗ, ನಾವು ಇಂಟರ್ವ್ಯೂಗೆ ಹೋಗ್ತಿರುವಾಗ ಈ ಮುಖನ ನೋಡಿದ್ಯಾ? ಇಂಟರ್ವ್ಯೂ ಇಂದ ವಾಪಸ್ ಬಂದ್ಮೇಲೆ ನಮ್ಮ ಇನ್ನೊಂದು ಮುಖ ನೋಡ್ತೀಯಾ? ಲೇ ದಂಡ ಪಿಂಡಗಳ, ನಿಮ್ಮ ಒಂದು ಮುಖನೇ ನನ್ನ ಕೈಯಿಂದ ನೋಡಕ್ ಆಗ್ತಾ ಇಲ್ಲ, ಇನ್ನೊಂದು ಮುಖ ತೋರ್ಸಕ್ ಹೋಗ್ಬೇಡಿ, ಹಂಗೆ ಹಾಳಾಗೋಗ್ರ. ಮಸಾಲೆ ದೋಸೆ ಇಂಟರ್ವ್ಯೂ ಆಯ್ತು, ವಡೆ ಇಂಟರ್ವ್ಯೂ ಆಯ್ತು, ಪಕೋಡ ಇಂಟರ್ವ್ಯೂ ಆಯ್ತು, ಆದ್ರೆ ಕಡ್ಲೆಕಾಯಿ ಇಂಟರ್ವ್ಯೂ ಇನ್ನೂ ಬಾಕಿ ಇದೆಯಲ್ಲ. ಸರಿ, ಹಾಗಿದ್ರೆ ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಕಡ್ಲೆಕಾಯಿ ತಿನ್ಕೊಂಡು ಉತ್ತರ ಹೇಳು. ಓಕೆ ಸರ್. ಈಗ ಬೋಂಡನ ಯಾವ್ದ್ರಲ್ಲಿ ಮಾಡ್ತಾರೆ? ಕಡ್ಲೆ ಹಿಟ್ಟಲ್ಲಿ ಮಾಡ್ತಾರೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಆ ಬೋಂಡನ ಯಾವ್ದ್ರಲ್ಲಿ ಕರೀತಾರೆ? ಕಡ್ಲೆಕಾಯಿ ಎಣ್ಣೆ ಕರೀತಾರೆ. ಎಕ್ಸಲೆಂಟ್ ವಿಠಲ್ಮೂರ್ತಿ ಎಮ್ಮಿ ಅವರೇ, ನೀವು ಇಂಟರ್ವ್ಯೂಲಿ ಪಾಸ್ ಆಗ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಳೆನು ಇದೇ ತರ ಮಸಾಲೆ ದೋಸೆ ಇಂಟರ್ವ್ಯೂ ಮುಗಿಸಿ, ವಡೆ ಇಂಟರ್ವ್ಯೂ ಮುಗಿಸಿ, ಪಕೋಡ ಇಂಟರ್ವ್ಯೂ ಮುಗಿಸಿ, ಕಡ್ಲೆಕಾಯಿ ತಿನ್ಕೊಂಡು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಓಕೆ ಸರ್, ನಡೀರಿ ಸರ್, ಮನೆಗೆ ಹೋಗೋಣ. ನೀವು ಯಾಕೋ ಹೊಟ್ಟೆ ತುಂಬಾ ತಿನ್ಬಿಟ್ಟು ನಡಿಯಕ್ ಮನ್ಸೆ ಆಗ್ತಲ್ಲ, ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ತಗೊಂಡು ಹೋಗ್ಬೋದಲ್ವಾ? ಓಕೆ ಸರ್. ಚಂಪಾ ಮೊದ್ಲೇನೆ ಅವಳು ಇನ್ನು ಇಲ್ಲ ಅತ್ತೆ, ಇಬ್ರು 500 ರೂಪಾಯಿ ತಗೊಂಡ್ ಹೋಗಿದ್ದಾರೆ. ಅದೇನ್ ಇಂಟರ್ವ್ಯೂಗೆ ಹೋದ್ರು, ಮಸಾಲೆ ದೋಸೆ ತಿನ್ಕೊಂಡು ಹೋಟ್ಲಲ್ಲೇ ಕೂತ್ಕೊಂಡ್ರು, ಯಾರಿಗ್ ಗೊತ್ತು? ಏನ್ ಚಂಪಾ, ಆಡೋ ಮಾತುಗೊಂದು ಅರ್ಥ ಬಿಡ್ಬೇನೆ. ನಮ್ಮ ಯಜಮಾನ್ರು ಮಸಾಲೆ ದೋಸೆ ತಿನ್ನಕ್ಕೆಲ್ಲ ಹೋಗಿರೋದು ಇಂಟರ್ವ್ಯೂಗೆ. ಅವ್ರೇನಾದ್ರೂ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬರ್ಲಿ, ನಿಮ್ಮನ್ನೆಲ್ಲ ಗುಗ್ರಿ ಆಡಿಸ್ಬಿಡ್ತೀನಿ. ಆಡ್ಸ್ವೆಂತಮ್ಮ ಆಡ್ಸ್ವೆಂತೆ. ಇವತ್ತೇನಾದ್ರೂ ಆ ದಂಡ ಪಿಂಡಿಗಳು ಪಾಸ್ ಆಗಿ ಬಂದ್ರೆ ಆ ಗಂಡು ಗಣೇಶ್ವರನಿಗೆ ಜೋಡಿ ಕಾಯಿ ಬಡಿಸ್. ಏನಾಯ್ತಪ್ಪ ಇಂಟರ್ವ್ಯೂ? ನಿಮ್ಮನ್ನೇ ಕೇಳ್ತಾ ಇರೋದಪ್ಪ, ಏನಾಯ್ತು ಇಂಟರ್ವ್ಯೂ? ಯಾಕಮ್ಮ ಪಲ್ಲು ಹೊಡಿತೀಯ? ಈಗ ತಾನ ಇಂಟರ್ವ್ಯೂ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದೀವಿ, ಸ್ವಲ್ಪ ಸುಧಾರಿಸ್ತೀವಿ ತಡಿ. ಚಂಪಾ, ತುಂಬಾ ತಲೆನೋವ್ತದೆ, ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ. ಏನ್ ಕಡ್ದು ಕಟ್ಟೆ ಹಾಕ್ಬಿಡಿದ್ಯಾ ಅಂತ ಬಿಸಿ ಕಾಫಿ ಮಾಡ್ಕೊಂಬರ್ಲಪ್ಪ. ಇಂಟರ್ವ್ಯೂ ಏನಾಯ್ತು? ಎಡಗೆ ಬಲ್ಗೆ ಎಲ್ಲಿ ಅವ್ರನ್ನು ಕರೆದು ಬಿಡಿ, ಒಟ್ಟಿಗೆ ಊದು ಬಿಡ್ತೀವಿ. ದಂಡ ಪಿಂಡಗಳ, ಇವೇನ್ರಪ್ಪ ನಿಮ್ಮ ಇನ್ನೊಂದು ಮುಖ? ಚೆನ್ನಾಗಿಲ್ಲ ಕಣ್ರ. ಸಂದರ್ಶನಕ್ಕೆ ಅಂತ ಹೊರಟಿದ್ರಲ್ಲ ನಿಮ್ಮ ಹಳೆ ಮುಖಗಳು, ಅವೇ ಸಖತ್ತಾಗಿದ್ವು. ಅಭಿ, ನೋಡಕ್ ರಮೇಶ್, ಮದ್ದು ಫಸ್ಟ್ ಇಂಟರ್ವ್ಯೂಗೆ ಎಲ್ಲಿಗೆ ಹೋಗಿದ್ರ? ನಾವು ABC ಕಂಪನಿಗೆ ಹೋಗಿದ್ವಿ. ಅಲ್ಲಿ ಪ್ರಶ್ನೆ ಏನ್ ಕೇಳಿದ್ರು?
ನಮ್ಮ ದೇಶಕ್ಕೆ ಭಾರತ ದೇಶ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ಅಷ್ಟು ಗೊತ್ತಿಲ್ದಿರೋ ಮುಂಡೆದೆ ನಮ್ಮ ದೇಶಕ್ಕೆ ಭಾರವಾಗಿ ಯಾಕಿದ್ಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದೆ. ಅವರು ನಿಮ್ಮಿಬ್ರು ಕತ್ತಿ ಕೈ ಹಾಕ್ಬಿಟ್ಟು ಆಚೆ ದಬ್ಬಿರ್ಬೇಕಲ್ವಾ? ಸೆಕೆಂಡ್ ಇಂಟರ್ವ್ಯೂಲಿ ಏನ್ ಕೇಳಿದ್ರು? ಬೆಂಗಳೂರು ಕಸಮುಕ್ತ ನಗರ ಯಾವಾಗ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ನನ್ ವಾಗಲಾಗ್ಬಿಡುತ್ತೆ ಅಂದೆ. ಮಕ್ ಕೊಡ್ಬಿಡ್ತೀನಿ. ವರ್ಷಾನ್ಗಟ್ಲೆ ಪ್ರಯತ್ನ ಪಡ್ತಾವೆ, ಕ್ಲೀನ್ ಆಗ್ತಾಳೆ. ಒಂದು ವಾರದಲ್ಲಿ ಹೆಂಗೋ ಕ್ಲೀನ್ ಆಗ್ಬಿಡುತ್ತೆ. ನಮ್ಮ ಮೇಯರ್ ಹೇಳಿದಾರೆ ಅಂದ್ಮೇಲೆ ನಂಬಿಕೆ ಇಡ್ಬೇಕು ಬಾಬಾ. ನೋಡಪ್ಪ, ಒಂದು ವಿಷಯ ತಿಳ್ಕೊ, ಯಾವಾಗ ಪ್ರಶ್ನೆಗಳು ನೆಗೆಟಿವ್ ಆಗಿರುತ್ತೋ ಆಗ ನಾವು ಪಾಸಿಟಿವ್ ಆಗಿ ಉತ್ತರ ಹೇಳ್ಬೇಕು. ಗುಡ್ಡೆ ಮನುಷ್ಯ ಹುರಿಕಾಯಿ ಮೇಲೆ ಬೇರೆ ವಾಕ್ಯ. ಥರ್ಡ್ ಇಂಟರ್ವ್ಯೂಲಿ ಏನ್ ಪ್ರಶ್ನೆ ಕೇಳಿದ್ರು? ನಮ್ಮ ದೇಶದಲ್ಲಿ ಬೆಲೆಗಳು ಯಾವಾಗ ಇಳಿಯುತ್ತೆ ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ಒಂದ್ ಅಂದಾಜ್ ಮೇಲೆ ಮಾರ್ಚ್ 30 ಮುಂದ್ವಿ. ಆ ಪಕ್ಷ ಅವತ್ತಿನ ದಿವಸ ಇಳಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವೇ ಹೇಳ್ಬಿಡ್ತೀವಿ. ಇರಿಪ್ಪ, ಚಂಪಂಗ್ ಹೇಳ್ಬಿಟ್ಟು ಗಸಗಸೆ ಪಾಯಸ ಮಾಡಿಸ್ತೀನಿ, ಅದು ಚೆನ್ನಾಗಿ ಇಬ್ರು ಸೇರ್ಕೊಂಡು ಇಳಿಸಿದ್ರಿ ಅಂತ. ನಾವು ಇಂಟರ್ವ್ಯೂ ಅಟೆಂಡ್ ಮಾಡದೆ ಮಸಾಲೆ ದೋಸೆ ತಿಂದು, ವಡೆ ತಿಂದು, ಪಕೋಡ ತಿಂದು, ಮಾಲ್ಗೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದು ಕಡ್ಲೆಕಾಯಿ ತಿಂದು ಬರತ್ ಕೆಳಗೆ ಮಲಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ವಿಟ್ಲ, ನಾವ್ ಇದೇ ತರ 15 ದಿವಸಕ್ಕೆ ಒಂದ್ಸಲ ಇಂಟರ್ವ್ಯೂ ನಾಟಕ ಮಾಡನ್ವೋ. ಪಾಂಡ್ರಂಗನ್ ಕಡೆಯಿಂದ ನಮ್ಮಿಬ್ರಿಗೂ 1000 ರೂಪಾಯಿ ಸಿಗುತ್ತೆ. ಅದಲ್ದೆ ಜಾಜಕ್ಕೆ ಕೂಡ 200 ರೂಪಾಯಿನೂ ಕೊಡೋ. ಹಂಗ್ ಲೆಕ್ಕ ಹಾಕೊಂಡ್ರೆ ಈ ಮನೆಯಲ್ಲಿ ಕೆಲಸ ಮಾಡದೆ ಜಾಸ್ತಿ ಸಂಪಾದನೆ ಮಾಡುದು ಅಂದ್ರೆ ನಾವೇನೆ. ಆದ್ರೆ ಈ ವಿಷಯ ನಮ್ಮಿಬ್ರನ್ನ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ. ಯಾಕೆ ಬೇಕು ಬಾರಪ್ಪ. ದಂಡ ಪಿಂಡಗಳ ನಿಮ್ಮಿಬ್ಬರನ್ನು ಆದಷ್ಟು ಬೇಗ ರೈಡ್ ಮಾಡಿಸ್ತೀನಿ. ಒಳ್ಳೆ ಮಂತ್ರವಾದಿ ತರ ಕಾಣ್ತಾ ಇದ್ದೀರಾ. ಅದೋ ಚಂಪಚಮೇಲೆ, ನಾನು ಮಂತ್ರವಾದಿ ಮಾನಪ್ಪನ ಮನೆಗೆ ಹೋಗ್ಬಿಟ್ಟು ಕೆಲವು ಮಂತ್ರ ವಿದ್ಯೆಗಳನ್ನ ಮೈಗೂಡಿಸ್ಕೊಂಡ್ ಬಂದಿದ್ದೀನಿ ಕಣೆ. ಈ ಬಂಬನ್ನ ನೋಡ್ತಾ ಇದ್ರೆ ನಿನ್ಗೆ ಏನ್ ಅನ್ಸುತ್ತೆ? ನಾನು ಇನ್ನೂ ಅದ್ರ ಮೇಲೆ ಮಲ್ಕೊಡೋ ಕಾಲ ಬಂದಿಲ್ಲ ಅನ್ಸುತ್ತೆ. ಬೊಂಬು ತಗೊಂಡು ತಲೆ ಮೇಲೆ ಕೊಟ್ಟು ಬಿಡ್ತೀನಿ. ಇದು ಬರೀ ಬೊಂಬಲ್ಲ, ಅಂತಿಂತ ಬೊಂಬಲ್ಲ. ನಿನ್ನ ಮನಸ್ಸಲ್ಲಿ ಏನಾದ್ರೂ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಕೇಳ್ಬಿಟ್ರೆ ಸತ್ಯನ ಹಂಗಂಗೆ ಕಾರ್ಕೊಂಡ್ಬಿಡುತ್ತೆ. ಅದು ಸತ್ಯ ಆಗಿತ್ತಂದ್ರೆ ಹಸಿರು ದೀಪ ಉರಿಯುತ್ತೆ, ಮಿಥ್ಯ ಆಗಿತ್ತು ಅಂದ್ರೆ ಕೆಂಪು ದೀಪ ಉರಿಯುತ್ತೆ. ಈಗ ನಾನೇನೋ ಅನ್ಕೊಂಡೆ, ಅದು ನಿಜ ಆಗತ್ತಾ ನೋಡಿ? ಹಾಗೆ ಅನ್ಕೊಂಡ್ಬಿಟ್ಟ. ಜೈ ಬೊಂಬೇಶ್ವರಿ, ಈ ಕಂದ ಅದೇನೋ ಮನಸ್ಸಲ್ಲಿ ಅನ್ಕೊಂಡದಂತೆ, ಅದೇನೋ ಸತ್ಯ ಆತದೋ ಇಲ್ಲ ಮಿಥ್ಯ ಆತದೋ ದೀಪ ಅನ್ಕೊಂಡ್ಬಿಡ್ತು. ಅಂದ ಮೇಲೆ ನೀನು ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ಯೋ ಅದು ಸತ್ಯ ಆಗುತ್ತೆ, ನಿನ್ನ ಆಸೆ ನೆರವೇರುತ್ತೆ. ಹೋಗ್. ಚಂಪಾ, ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ಯೆ? ಈ ವರ್ಷದಲ್ಲಿ ನಮ್ಮ ಯಜಮಾನ್ರು ನನ್ ಮದ್ವೆ ಆಗುವಾಗಲಿ ಅಂತ ಅನ್ಕೊಂಡೆ, ಅದು ನಿಜ ನುಡಿದ್ಬಿಡ್ತು. ಲೇ ಮಗನೇ, ನಾನು ಮನಸ್ಸಿನಲ್ಲಿ ಏನೋ ಅನ್ಕೊಂಡಿದ್ದೀನಿ, ಅದು ಸತ್ಯ ಆಗುತ್ತೆ ಕೇಳೋ. ಅದಕ್ಕಿಂತ ಮೊದಲು ರಂಗಮ್ಮನವರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಹೇಳಿ. ಅದು ಸತ್ಯನೋ ಮಿಥ್ಯನೋ ಚೆಕ್ ಮಾಡೋಣ. ನೀವು ಯಾವತ್ತಾದ್ರೂ ಮಣ್ಣು ತಿಂದಿದ್ರಿ? ಇಲ್ಲ. ಬೊಂಬೇಶ್ವರಿ, ನಮ್ಮ ತಾಯಿಯವರು ಏನೋ ದೊಡ್ಡದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೇನು ಸತ್ಯನೋ ಅಥವಾ ಮಿಥ್ಯನೋ? ರಂಗಮ್ಮ, ನೀನು ಹೇಳಿದ್ದೆಲ್ಲ ಬರೀ ಹಸಿ ಸುಳ್ಳು. ಕೆಂಪು ದೀಪ ಉರಿತಾ ಇದೆ. ಇದೇ ತರ ಸುಳ್ಳು ಹೇಳಿದ್ದೆ ಆದ್ರೆ ನೀನು ರವ ನರಕಕ್ಕೆ ಹೋಗ್ಬಿಡ್ತೀಯ. ಇಲ್ಲ ಕಣೋ, ನಾನು ಚಿಕ್ಕವಳಾಗಿದ್ದಾಗ ಮಣ್ಣು ತಿನ್ನೋದನ್ನೇ ಕಾಯಕ ಮಾಡ್ಕೊಂಡಿದ್ಯಾ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಬೊಂಬೇಶ್ವರಿ, ಈ ರಂಗಮ್ಮ ಹೇಳಿದ್ದು ಸತ್ಯನೋ ಅಥವಾ ಮಿಥ್ಯನೋ? ರಂಗಮ್ಮ, ಈಗ ನೀವು ಸತ್ಯವನ್ನೇ ನೋಡಿದ್ರಿ. ಅದು ನೋಡಿ ರಂಗಮ್ಮ, ಇನ್ನು ಮುಂದೆ ನೀವು ಯಾವತ್ತಾದ್ರೂ ಸುಳ್ಳು ನಿಮ್ಮ ಬಾಯಿಂದ ಬಂತೋ, ನೀವು ಸುಳ್ಳು ಹೇಳಿ ಒಂದು ವಾರದ ಒಳಗಡೆ ನಮ್ಮ ಈ ಬೊಂಬೇಶ್ವರಿ ನಿಮ್ಮನ್ನ ಬೊಮ್ಮೆಲ್ ಮಲಗಿಸ್ತಾರೆ. ಓ ಮೈ ಗಾಡ್, ಅಬ್ಬಿ ಏನಿದು ವೇಷ? ವಾಟ್ ಇಸ್ ದಿಸ್? ದಿಸ್ ಈಸ್ ಲೇಡಿ ಗಾಡ್ ಬೊಂಬೇಶ್ವರಿ. ಗ್ರೀನ್ ಲೈಟ್ ಈಸ್ ಟ್ರುತ್, ರೆಡ್ ಲೈಟ್ ಈಸ್ ಫಾಲ್ಸ್. ನೀವು ಮನಸ್ಸಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಕೇಳ್ಬಿಟ್ಟು ಕೇಳಿದ್ರೆ ಅದು ಸತ್ಯನ ಸುಳ್ಳು ಅಂತ ಹೇಳುತ್ತೆ. ಈಗ ಉದಾಹರಣೆಗೆ ನಿಮ್ಮ ಏಜ್ ಎಷ್ಟು ಅಂತ ಹೇಳಿ, ಅದು ಸತ್ಯನ ಸುಳ್ಳು ಅಂತ ಹೇಳುತ್ತೆ. ವಿತಿನ್ 20 years. 20 ವರ್ಷದೊಳಗಡೆ ಎಷ್ಟು ಬೇಕಾದ್ರೂ ಆಗಿರ್ಬೋದಲ್ವಾ? ಗಾಡ್ ಬೊಂಬೇಶ್ವರಿ. ರೇ ಜಾರ್ಜ್ ಜಂಬಲ್ದಿನಿವ್ರೆ, ನೀವು ಹಸಿ ಸುಳ್ಳನ್ನ ಹೇಳಿದ್ದೀರಾ ಅಂತ ನಮ್ಮ ಬೊಂಬೇಶ್ವರಿ ಮಕ್ ಮುಗಿತಾ ಇದ್ದಾಳೆ. ತಪ್ಪಿ ಇನ್ನೊಂದ್ಸಲ ಇದೇ ತರ ನೀವೇನಾದ್ರೂ ಸುಳ್ಳು ಹೇಳ್ಬಿಟ್ರೆ ಈ ಹಕ್ಕಿ ಜ್ವರ ಕೋಳಿ ಜ್ವರ ಇದೆಯಲ್ಲ, ಅದಕ್ಕಿಂತ ಭಯಂಕರವಾದ ಜ್ವರ ಬಂದು ನೀವು ನಿಗಿಸ್ಕೊಂಡ್ಬಿಡ್ತೀರಾ. ನಿಜ ಹೇಳ್ರಿ, ನಿಮ್ಮ ಏಜ್ ಎಷ್ಟು ಅಂತ? 20 ವರ್ಷದ ಮೇಲೆ 25 ವರ್ಷದ ಒಳಗಡೆ. ಬೊಂಬೇಶ್ವರಿ, ನೀವು ನಿಜ ಹೇಳ್ಬಿಟ್ಟು ಬದುಕೊಂಡ್ಬಿಟ್ರಿ ಕಣ್ರಿ. ಇಲ್ಲಾಂದ್ರೆ ಈ ನಮ್ಮ ಬೊಂಬೇಶ್ವರಿ ಬರೀ ಬೊಂಬಲ್ಲೇ ತಲೆ ಸೀಳ್ಬಿಟ್ರು. ಲೋ ದಂಡಪಿಂಡಗಳ ಬಂದ್ರ ಇಲ್ಲಿ. ಪಾಂಡ್ರಂಗ, ದಿನಕ್ಕೊಂದು ಅವತಾರ ಇತ್ತಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಲ್ಲ? ಏನಿದು ಬೊಂಬು? ಯಾಕಂದ್ರೆ ಮಕ್ ಕೊಡ್ಬಿಡ್ತೀನಿ. ಬೊಂಬೇಶ್ವರಿ ಬಗ್ಗೆ ಬೊಂಬು ಗಿಂಬಂತ ಹಗುರವಾಗಿ ಮಾತಾಡಿದ್ರೆ ಕೈ ಚಂಪು ಕೊಟ್ಬಿಡ್ತಾಳೆ. ಇದು ದೇವಿ ಬೊಂಬೇಶ್ವರಿ ಕಂಡ್ರು. ನೀವು ಸತ್ಯ ಹೇಳ್ತಿರೋಲ್ಲ ಮಿಥ್ಯೆ ಹೇಳ್ತಿರೋ ಅಂತ ಹಂಗಾಗಿ ಕಂಡಿಡ್ದು ಬಿಡ್ತಾಳೆ. ತಪ್ಪಿ ಯಾರಾದ್ರೂ ಸುಳ್ಳು ಹೇಳ್ಬೇಕು,
ಹಿಚ್ಚಕ್ಕಂತ ರಕ್ತ ಕಾರ್ಕೊಂಡು ಪಚ್ಚಕ್ಕಂತ ಪಾಚ್ಕೊಂಡ್ಬಿಡ್ತಾರೆ. ಇಲ್ಲ ನೀವು ಸತ್ಯ ಹೇಳಿದ್ರೆ ಇದು ಹಸಿರು ದೀಪ ಉರಿಯುತ್ತೆ, ಸುಳ್ಳು ಹೇಳಿದ್ರೆ ಕೆಂಪು ದೀಪ ಉರಿಯುತ್ತೆ. ಈಗ ಹೇಳಿಪ್ಪ, ನಿನ್ನೆ ನೀವು ಸಂದರ್ಶನಕ್ಕೆ ಹೋಗಿದ್ರಿ ಅಂತ? ಪಾಂಡುರಂಗ, ಇದ್ದಕ್ಕಿದ್ದಂಗೆ ಈ ತರ ಪ್ರಶ್ನೆ ಕೇಳಿ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟಿಯಲ್ಲ. ಅದು ನೀನ್ ಕೊಟ್ಟು 1000 ರೂಪಾಯಿ ತಗೊಂಡೋಗಿ ನಾವು ಹೊಟ್ಟೆ ತುಂಬಾ ಮಸಾಲೆ ದೋಸೆ ತಿಂದು ವಡೆ ತಿನ್ಕೊಂಡು, ಪಕೋಡ ತಿನ್ಕೊಂಡು, ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು, ಮರದ ಕೆಳಗಡೆ ಕೂತ್ಕೊಂಡು, ಕಡ್ಲೆಕಾಯಿ ತಿನ್ಕೊಂಡು ಅಲ್ಲೇ ಮಲಗಿದ್ದು ಇಲ್ಲಿಗೆ ಬಂದ್ರಿ. ಹೌದು ಕಣ. ಬೊಂಬೇಶ್ವರಿ, ಇವ್ರು ಹೇಳ್ತಾ ಇರೋದು ನಿಜಾನೇ? ಲೇ ಅಯೋಗ್ಯ, ಸತ್ಯ ನೋಡ್ಬಿಟ್ಟು ಇಬ್ರು ಬದುಕೊಂಡ್ಬಿಟ್ರಲ್ರ. ಮೈ ಗಾಡ್, ಇಷ್ಟು ದೊಡ್ಡ ಮೋಸನ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮಿಬ್ರಿಗೂ ಸಪೋರ್ಟ್ ಮಾಡಲ್ಲ. ಪಾಂಡುರಂಗ, ತಪ್ಪಾಯ್ತು ಕಣ. ಇನ್ಮೇಲಿಂದ ಸುಳ್ಳು ಹೇಳೋದಿಲ್ವಾ? ಯಾಕಂದ್ರೆ ಬೊಂಬಲ್ಲೇ ಮಕ್ ಕೊಡ್ಬಿಡ್ತೀವಿ. ಲೇ, ನೀವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನನ್ಗೆ ನಂಬಿಕೆ ಬರಲ್ಲ ಕಣ್ರ. ನೀವು ನಂಬಿಕೆ ಬರೋಂಗ್ ನಾವೇನ್ ಮಾಡ್ಬೇಕು? ಇನ್ಮೇಲಿಂದ ನಾವು ಬರೀ ಸತ್ಯನೇ ನೋಡ್ತೀವಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಲ್ಲ ಅಂತ ಒಂದಿಬ್ರು ಗಣ್ಯ ವ್ಯಕ್ತಿಗಳಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮಾಡ್ಕೊಂಡು ಬನ್ನಿ. ನನ್ನನ್ನು ನೀವು ಕಾಪಾಡ್ಬಿಟ್ರಿ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ಯಾರ್ ಸ್ವಾಮಿ ನೀವು? ಕರ್ನಾಟಕದ ಮಹಾಜನತೆ ನನ್ನ ನೋಡಿದ್ರೆ ಹುಳಿ ಸ್ವಾಮಿ ಅಂತಾರೆ. ಗೂಳಿ ಸ್ವಾಮಿನ? ಈ ಹೆಸರನ್ನ ಎಲ್ಲೋ ಕೇಳ್ದಂಗಿದೆಯಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ನೀವೆಲ್ಲೂ ಕೇಳಿರೋದು ಇಲ್ಲ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಅದೆಲ್ಲ ಬಿಡಿ ಸ್ವಾಮಿ, ನೀವ್ ಏನ್ ತಪ್ಪು ಮಾಡಿದೀರಾ ಅಂತ ಜನ ನಿಮ್ನ ಹೀಗೆ ಹಚ್ಕೊಂಡ್ ಬರ್ತಾ ಇದ್ರು. ಏನಿಲ್ಲ, ಜುಜಿಬಿ 6-7 ಕೋಟಿ ದುಡ್ಡು ನುಂಗ್ದೆ ಅಷ್ಟೇ. ಆಮೇಲೆ ಮಠಕ್ಕೆ ಬರೋ ಎಳೇ ಒಂದಿಬ್ರು ಹೆಣ್ಣು ಮಕ್ಕಳಿಗೆ ಲೈಟಾಗಿ ಲೈನ್ ಹೊಡ್ದೆ. ಅದನ್ನೇ ಮಹಾಪರಾಧ ಅನ್ಕೊಂಡು ಈ ಹುಡುಗರು ನನ್ನನ್ನು ಹೊಡೆಯೋದಕ್ಕೆ ಬರ್ತಾರಲ್ಲ, ಕಾಲ ಕೆಟ್ಟೋಯ್ತು ಅಲ್ವಾ? ಹೌದೌದು, ಕಾಲ ತುಂಬಾನೇ ಕೆಟ್ಟೋಯ್ತು. ಒಂದು ಕಾಲದಲ್ಲಿ ನನ್ನ ಮಾತು ಹೇಗೆ ನಡೀತಾ ಇತ್ತು ಗೊತ್ತಾ? ಎಲ್ಲಾ ಚಾನೆಲ್ನವರು ನನ್ನನ್ನು ಕೂರಿಸಿ ಮಾತಾಡ್ಸೋರು, ಗೌರವ ಕೊಡೋರು, ನನ್ನ ಪಾದಪೂಜೆ ಮಾಡೋರು. ಆದ್ರೆ ಇವತ್ತು ಅದೇ ಭಕ್ತಾದಿಗಳು ನನ್ನ ನೋಡಿದ್ರೆ ದಾಯಾದಿ ತರ ಚಪ್ಪಳಿ ತೋರಿಸ್ತಾರೆ. ಆದ್ರೆ ಇಲ್ಲಿ ನಡೆದ ಘಟನೆ ಯಾರಿಗೂ ಗೊತ್ತಾಗಲ್ವಲ್ಲ, ಹೌದಲ್ವಾ? ಸ್ವಾಮಿಗಳೇ, ನೀವು ದೊಡ್ಡ ಮನುಷ್ಯರು, ಗಣ್ಯ ವ್ಯಕ್ತಿಗಳು, ನಿಮ್ಮಿಂದ ನಮ್ಗೊಂದ್ ಚಿಕ್ಕ ಉಪಕಾರ ಆಗ್ಬೇಕಲ್ಲ. ಏನು? ನೀವು ನಮ್ಮಿಬ್ರಿಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತೀರಾ? ಏನಂತ? ನಮ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ನಾವು ತುಂಬಾ ಒಳ್ಳೆಯವರು, ನಾವ್ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಮ್ ಮನೆಗ್ ಬಂದ್ ಒಂದೇ ಒಂದ್ ಸುಳ್ಳು ಹೇಳ್ಬೇಕು. ರೋಡಲ್ಲಿದ್ರೆ ಜನ ನನ್ನನ್ನು ಇಟ್ಟಾಡ್ಸ್ಕೊಂಡು ಹೊಡಿತಾರೆ, ಅದ್ರ ಬದಲು ನಿಮ್ಮ ಮನೆಗೆ ಬರೋದೇ ವಾಸಿ. ಒಂದ್ ಸುಳ್ಳೇನು 100 ಸುಳ್ಳು ಹೇಳ್ತೀನಿ, ನಡೀರಿ. ಬನ್ನಿ ಸರ್. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಉಸಿವ, ಒಡಲುಗೊಂಡಿಹನೆಂದು ಜಡಿದೊಮ್ಮೆ ನುಡಿಯದಿರ, ನೀ ನನ್ನಂತೊಮ್ಮೆ ಒಡಲುಗೊಂಡ ನೋಡ ರಾಮನಾಥ. ವಚನ ತುಂಬಾ ಚೆನ್ನಾಗಿತ್ತು, ಅದ್ರಲ್ಲಿ ಒಳಲೊಳ ಒಂದು ಎಲ್ಲ ಹಾಳು ಮಾಡಾಕ್ಬಿಟ್ಟು ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನನ್ನ ಕರ್ನಾಟಕದ ಮಹಾಜನತೆ ಗೂಳಿ ಸ್ವಾಮಿ ಅಂತಾರೆ. ಅಂದ್ರೇನು? ಮಠ ತುಂಬಾ ಬರೀ ಗೂಳಿಗಳನ್ನ ಸಾಕ್ಬಿಟ್ಟಿದ್ರು? ಹೌದು, ಹಸುಗಳನ್ನ ಸಾಕೋದೆಲ್ಲ ಮಾಮೂಲಿ ಇದ್ದದ್ದೇ, ಆದ್ರೆ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಗೂಳಿಗಳನ್ನ ಸಾಕಿದ್ದೀನಿ. ಯಾಕಂದ್ರೆ ಸಂತತಿ ಬೆಳೆಸೋದಕ್ಕೆ ಗೂಳಿಗಳು ತುಂಬಾ ಮುಖ್ಯ, ತುಂಬಾ ಮುಖ್ಯ. ಹಾಗೆ ಗಂಡಸರು ಕೂಡ. ನೋಡಿ, ಈ ಗಂಡಸರ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ನೀವು ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ. ಆದ್ರೆ ನೀವ್ ಯಾರು ಏನು ಎತ್ತಂತ ವಿಚಾರಿಸ್ಬಿಟ್ಟು ನಾನು ನಿಮಗೆ ಸರ್ಟಿಫಿಕೇಟ್ ಕೊಡ್ತೀನಿ. ಇದು ನನ್ನ ತಾಯಿ ಬೊಂಬೇಶ್ವರಿ ಅಂತ. ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಸರಿಯಾದ ಉತ್ತರ ಕೊಟ್ರೆ ಹಸಿರು ದೀಪ ಉರಿಯುತ್ತೆ, ತಪ್ಪು ಉತ್ತರ ಕೊಟ್ರೆ ಕೆಂಪು ದೀಪ ಉರಿದು ನೀವು ರವ ನರಕಕ್ಕೆ ಹೋಗ್ಬಿಡ್ತೀರಿ. ಈಗ ಹೇಳಿ ಸ್ವಾಮೀಜಿ, ನೀವು ಈ ಸ್ವಾಮೀಜಿ ಆಗುವುದಕ್ಕಿಂತ ಮುಂಚೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದೀರಿ? ಇಲ್ಲ ಇಲ್ಲ. ಬೊಂಬೇಶ್ವರಿ, ಗಾಬರಿ ಆಗ್ಬೇಡಿ, ನೀವು ಸುಳ್ಳನ್ನೇ ಹೇಳಿದ್ದೀರಾ. ಈಗ ಮತ್ತೊಂದು ಪ್ರಶ್ನೆ. ಭಕ್ತಾದಿಗಳೆಲ್ಲ ನಿಮ್ಮ ಪ್ರವಚನ ಕೇಳಿಸ್ಕೊಂಡು ಮನೆಗೆ ಹೋದ ಆದ್ಮೇಲೆ ತಾವು ಪ್ರತಿನಿತ್ಯ ತೀರ್ಥ ಸೇವನೆಯನ್ನು ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ. ಬೊಂಬೇಶ್ವರಿ, ಗಾಬರಿ ಆಗಬೇಡಿ. ಸ್ವಾಮೀಜಿಗಳೇ, ಮತ್ತೊಂದು ಪ್ರಶ್ನೆ. ನೀವು ಸ್ವಾಮೀಜಿಗಳಾಗಿದ್ರು ಕೂಡ ತಮಗೆ ಒಬ್ಬರಲ್ಲ, ಇಬ್ಬರು ಹೆಂಡಂದಿರಿದ್ದಾರೆ. ಇಲ್ಲ, ಸಾಧ್ಯನೇ ಇಲ್ಲ. ಬೊಂಬೇಶ್ವರಿ, ಇದೇನಿದು? ಬರೀ ಕೆಂಪು ದೀಪ ಮಾತ್ರ ಫಳಫಳ ಫಳಫಳ ಅಂತಿದೆ. ಹಸಿರು ದೀಪ ಏನಾದ್ರೂ ಬರ್ನಾಗಿದೆಯೇ? ಬರ್ನಾಗಿರೋದು ಹಸಿರು ದೀಪ ಅಲ್ಲ ಸ್ವಾಮೀಜಿಗಳೇ, ನಿಮ್ಮ ಲೈಫು. ಅಲ್ಲ ಸ್ವಾಮೀಜಿಗಳೇ, ಮನಸ್ಸಿನ ತುಂಬಾ ಬರೀ ಸುಳ್ಳನ್ನು ತುಂಬಿಕೊಂಡು ಇನ್ನೊಬ್ರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂತ ಬಂದಿದ್ರಲ್ಲ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಇನ್ನೊಬ್ರ ಬಗ್ಗೆ ಒಳ್ಳೆ ಮಾತಾಡೋರು ಅವ್ರು ಮೊದಲು ತಾವು ಒಳ್ಳೆಯವರಾಗಿರ್ಬೇಕು. ಈಗೇನ ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡ್ತಿರೋ, ಅಥವಾ ನೀವು ಇಂಥವ್ರು ಹೀಗಿಗೆ ಅಂತ TV 10 ಅವ್ರನ್ನ ಕರೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಲಕ 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 ಮಾಡ್ಸ್ಬಿಡ್ರಿ. ಬುದ್ದು, ನಾವ್ ಯಾರ ಹತ್ರನೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಳ್ಳೋದು?
ಬಿಟ್ಲಾ ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕಿಂತ ಮುಂಚೆ ನಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಿರೋರ್ಗೆ ಕ್ಯಾರೆಕ್ಟರ್ ಇದೆ ಅಂತ ತಿಳ್ಕೊಬೇಕಾ? ಹ್ಞೂ ಕಣ ಲೋ ಪದ್ದು, ಅದು ರಾಜಕಾರಣಿ ರಂಗಪ್ಪನ ಕಾರ್ ಅಲ್ವೇನೋ? ಹೌದು. ಅವನು ಕರೆಕ್ಟ್ ಇದೆಯಾ? ಇಲ್ದಿದ್ರೆ ಜನ ಅವ್ನಿಗೆ ಓಟ್ ಹಾಕ್ತಾ ಇದ್ರಣ. ಹಾಕು ಮಳೆ ಹಾಕು. ಅಲ್ರಪ್ಪ, ಒಬ್ಬ ನಿಷ್ಠಾವಂತ ರಾಜಕಾರಣಿ ಕಾರನ್ನ ರಸ್ತೆನಲ್ಲಿ ಅಡ್ಡ ಹಾಕ್ತಿದ್ರಲ್ಲ, ಏನ್ ನಿಮ್ಮ ಉದ್ದೇಶ? ನಿಮ್ದು ಏನಾದ್ರು ವ್ಯವಹಾರ ಇದ್ರೆ ಆಫೀಸಿಗೆ ಬನ್ನಿ, ಮಾತಾಡೋಣ. ಆದ್ರೆ ಹೀಗೆ ರಸ್ತೆಯಲ್ಲಿ ಅಡ್ಡ ಹಾಕೋದು ಸರಿಯಲ್ಲ. ರಾಜಕಾರಣಿ ರಂಗಪ್ಪ ಅವರೇ, ಆ ದೇವ್ರೇ ನಿಮ್ನ ಕಾಪಾಡ್ದ. ನಿಮಗೆ ಆಕ್ಸಿಡೆಂಟ್ ಆಗಬಾರ್ದು, ನಿಮಗೆ ಏನೂ ತೊಂದರೆ ಆಗಬಾರ್ದು ಅಂತ ಆ ಗಣಪತಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಹೌದಾ? ನೀವ್ ಹೇಳೋ ಮಾತು ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಸಾರ್ ಅಲ್ಲಿ ನೋಡಿ ಸಾರ್, ಯಾರೋ ಮಳೆಗಳು ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಕಾರು ಪಂಚರ್ ಆಗಿ ಯಾವ್ದಾದ್ರು ಮರಕ್ಕೆ ಗುದ್ದಿ ಆಕ್ಸಿಡೆಂಟ್ ಆಗಿ ನೀವು ಹೊಗೆ ಹಾಕೊಳ್ಳಿ ಅಂತ ಅವ್ರ ಉದ್ದೇಶ ಸಾರ್. ನನ್ನ ಪ್ರಾಣನೇ ಉಳಿಸಿದ್ರ ಅಂದ್ಮೇಲೆ ನಿಮ್ಮನ್ನ ಒಪ್ಪಬೇಕು ಅನಿಸ್ತಾ ಇದೆಯಪ್ಪ. ಬೇರೆ ಕಡೆ ಆಗಿದ್ದಿದ್ರೆ ಅಪ್ಪಿಕೋ ಕಾರ್ಯಕ್ರಮ ಏರಿಸ್ಬಿಡ್ತಿದ್ದೆ. ಬನ್ನಿ ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ನಿಮಗೆ ಕ್ಯಾರೆಕ್ಟರ್ ಇದೆಯಾ? ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅವನ ಮಾತಿನ ಅರ್ಥ ನಮಗೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂತ. ನಾವು ತುಂಬಾ ಒಳ್ಳೆಯವರು, ನಾವು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಮ್ಮ ಮನೆಗ್ ಬಂದು ಒಂದೇ ಒಂದು ಸುಳ್ಳು ಹೇಳಬೇಕಾಗಿತ್ತು. ಅಷ್ಟೇ ತಾನೇ, ನನ್ನ ಪ್ರಾಣನೇ ಉಳಿಸಿದಿರಾ ಅಂದ ಮೇಲೆ ಒಂದು ಸುಳ್ಳೇನು 100 ಸುಳ್ಳೇ ಹೇಳ್ತಾರೆ ಬಿಡಿ. ಇದೇನಿದು ಮಂತ್ರವಾದಿ ಹತ್ರ ಇರೋ ಬಂಬಿದ್ದಾಗಿದೆ. ಅದು ನೋಡಿ ರಾಜಕಾರಣಿ ರಂಗಪ್ಪನವ್ರೆ, ಈ ಬಂಬು ಬರೀ ಬಂಬಲ್ಲ, ಸತ್ಯದ ಬಂಬು. ನಾವೇನಾದ್ರೂ ಪ್ರಶ್ನೆ ಕೇಳಿಬಿಟ್ಟು ಇದಕ್ಕೆ ಹೇಳಿದ್ರೆ ಸತ್ಯ ಆಗಿದ್ರೆ ಹಸಿರು ದೀಪ ಉರಿಲಿ, ನೀವೇನಾದ್ರೂ ಸುಳ್ಳು ಹೇಳಿದ್ರೆ ಕೆಂಪು ದೀಪ ಉರಿಲಿ. ಈಗ ಹೇಳಿ ರಂಗಪ್ಪನವ್ರೆ, ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನಿಜ ಹೇಳಬೇಕು. ಕಳೆದ ಒಂದು 2 ತಿಂಗಳ ಕೆಳಗೆ ನೀವು ಕೆಂಗೇರಿ ಹತ್ರ ಒಂದು 5 ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಹೆಸರಲ್ಲಿ ಗುಳುಂ ಮಾಡಿದಿರ. ಸುಳ್ಳು. ತಾಯಿ ಬೊಂಬೇಶ್ವರಿ. ರಂಗಪ್ಪನವ್ರೆ, ನೀವು ನಿಜ ಹೇಳಿದ್ರೆ ಹಸಿರು ದೀಪ ಹತ್ತಬೇಕಿತ್ತು, ನೀವು ಸುಳ್ಳು ಹೇಳಿದಿರಾ, ಹಾಗಾಗಿ ಕೆಂಪು ದೀಪ ಹತ್ತಿದೆ, ನೀವು ಗುಳುಂ ಮಾಡಿದಿರಾ. ಈಗ ತಮಗೆ ಮತ್ತೊಂದು ಪ್ರಶ್ನೆ, ನಿಜ ಹೇಳಿ, ನಿಮಗೆ 2 ಹೆಂಡತಿಯರು. ಸುಳ್ಳು. ತಾಯಿ ಬೊಂಬೇಶ್ವರಿ. ರಂಗಪ್ಪನವ್ರೆ, ಮತ್ತೊಂದು ಸಲ ಸುಳ್ಳು ಹೇಳ್ಬಿಟ್ರಲ್ಲ ನೀವು. ಅದು ನೋಡಿ ರಂಗಪ್ಪನವ್ರೆ, ತಾವು ಸಮಾಜ ಸೇವೆ ಮಾಡುವಂಥವ್ರು, ತಾವೇ ಈ ತರ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ಬಿಟ್ರೆ ಹೇಗೆ? ತಮ್ಮಂಥವ್ರು ಇವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂತ ಬಂದಿದ್ರ. ಈಗ ತೆಪ್ಪಗೆ ಇಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಇರೋ ಸತ್ಯನೆಲ್ಲ TV10 ಅವ್ರಿಗೆ ತಿಳಿಸ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಲಕ 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 ಲಕ. ಜೈ ಬೊಂಬೇಶ್ವರಿ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವಲ್ಲಪ್ಪ. ಗುಳಿ ಸ್ವಾಮಿಗಳು ಬರ್ತಾ ಇದಾರೆ, ಅವ್ರನ್ನ ಒಂದು ಮಾತು ಕೇಳ್ಬಿಡಿ. ಜೈ ಕೂಲಿ ಮಾತಾ, ಆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ, ನೀವು 150 ವರ್ಷ ಬದುಕುತ್ತೀರ. ನನಗೆ ಆ ದೇವರ ಆಶೀರ್ವಾದಕ್ಕಿಂತ ಜನರ ಆಶೀರ್ವಾದ ಮುಖ್ಯ ಸ್ವಾಮಿ. ಹೋದ ಎಲೆಕ್ಷನ್ ನಲ್ಲಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ. ಅವ್ರಿಲ್ಲ ಅಂತ ಹೇಳಿದ್ರ? ನಿಂತ್ಕೊಳ್ಳಪ್ಪ, ನಿಮ್ಮ ಮಠಕ್ಕೆ ಬರೋ ಜನಗಳ ಓಟನ್ನೆಲ್ಲ ನನಗೇ ಹಾಕ್ತಿದ್ರಿ. ಅವ್ರಿಲ್ಲ ಅಂತ ಹೇಳಿದ್ರ? ಈಗ ಒಂದು ಸಮಸ್ಯೆ ಅಟಕಾಯಿಸ್ಕೊಂಡ್ಬಿಟ್ಟಿದೆ. ಗೊತ್ತಾಯ್ತು ಕಂದ. ಈ ಕೂಲಿ ಮಾತೆಯ ಆರಾಧಕನಿಗೆ ಪ್ರಪಂಚದ ಎಲ್ಲ ಆಗುಹೋಗುಗಳು ಅರ್ಥವಾಗುತ್ತವೆ. ನೀನು ಆ ಪಾಂಡುರಂಗ ಗಂಡುಗಲಿ ಮನೆಗೆ ಹೋಗಿದ್ದೆ ಅಲ್ವಾ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಅಲ್ಲಿ ಒಂದು ಮರದ ಬೊಂಬಿತ್ತು, ಅದು ಸತ್ಯ ಮತ್ತೆ ಸುಳ್ಳು ಹೇಳ್ತು ಅಲ್ವಾ ಕಂದ? ಅಯ್ಯೋ, ಅದು ನನ್ನ ಬದುಕನ್ನೇ ಅಳ್ಳಾಡಿಸ್ತು. ಎಲ್ಲ ಸತ್ಯಗಳನ್ನ ಬಟಾ ಬಯಲು ಮಾಡ್ಬಿಟ್ಟು. ಹೀಗಾದ್ರೆ ನಮ್ಮಂಥ ರಾಜಕಾರಣಿಗಳು ಬದುಕೋದು ಯಾಕೆ ಸ್ವಾಮಿ? ಚುನಾವಣೆ ಹಾಕಿ ದುಡ್ಡನ್ನ ವಾಪಸ್ ತಗೊಳ್ಳೋದು ಹೇಗೆ? ಇದು ಆರಂಭ ಅಷ್ಟೇ ಕಂದ. ಆ ಬೊಂಬೇನಾದ್ರೂ ಅಲ್ಲೇ ಇದ್ಬಿಟ್ರೆ ಮನೆಗಳ ಮಧ್ಯೆ ಜಗಳ ಆಗುತ್ತೆ, ಮನೆಗಳ ಮಧ್ಯೆ ಜಗಳ ಆಗುತ್ತೆ, ಸರ್ಕಾರಗಳ ಮಧ್ಯೆ ಜಗಳ ಆಗುತ್ತೆ. ಯಾರೇನು ತಪ್ಪು ಮಾಡದೆ ಜೀವಿಸೋಕೆ ಆಗಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂತ ಇದ್ದೀರಿ? ಹೇಗಾದ್ರೂ ಮಾಡಿ ಆ ಬೊಂಬನ್ನ ಹಾಳು ಮಾಡ್ಬಿಡ್ಬೇಕು ಕಣ್ಣ. ಯಾಕೆಂದ್ರೆ ಆ ಬೊಂಬಿಂದ ನನ್ನ ಬುಡಕ್ಕೂ ಸ್ವಲ್ಪ ಸಮಸ್ಯೆ ಆಗಿದೆ. ನನಗಿಬ್ರು ಹೆಂಡ್ರಿರೋ ವಿಷಯ ಹೇಳಿದ್ದು ಆ ಬೊಂಬೆ. ನಿಮ್ಗೆ 2 ಹೆಂಡ್ರ? ನಾನಲ್ಲ, ಆ ಬೊಂಬೆ ಹೇಳಿದ್ದು ಬಡ್ಡಿ ಮಗನ್ ಬೊಂಬು. ಅಂದ್ಮೇಲೆ ಅದು ನಿಜಾನೇ ಇರ್ಬೇಕು. ಅದಕ್ಕೆ ನಾನು ಹೇಳಿದ್ದು ಕಂದ, ಅದಕ್ಕೇನಾದ್ರೂ ಒಂದು ಮಾಡಿ ಅದಕ್ಕೊಂದು ಗತಿ ಕಾಣಿಸ್ಬಿಡ್ಬೇಕು. ಅರ್ಥವಾಯ್ತು. ಆ ಪದ್ದು ಇಟ್ಲ ಇದಾರಲ್ಲ,
ಅಯೋಗ್ಯರ ಇನ್ನೊಂದು ಸಲ ನನ್ನ ಬೊಂಬೇಶ್ವರನ ಏನಾದ್ರೂ ಕದಿಯೋದಕ್ಕೆ ಅಂತ ಪ್ರಯತ್ನ ಪಟ್ರೆ ನಿಮ್ಮಿಬ್ರು ಬೊಮ್ಮೇಲೆ ಮಲಗಿಸ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಈ ಬೊಂಬು ಇಲ್ಲಿ ಇರಬಾರದು. ರಂಗಪ್ಪನವ್ರೆ, ಅಲ್ಲ ಬೊಂಬು ಪಾಡಿಗೆ ಬೊಂಬಿರುತ್ತೆ, ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ. ನಮ್ಮ ಪಾಡಿಗೆ ನಾವಿರೋದಕ್ಕೆ ಏನು ಬಿಟ್ಟಿದೆ, ನಮ್ಮ ಬುಡಕ್ಕೆ ತಂದಿಟ್ಬಿಡಿ. ಇದರಿಂದ ಅಪಾಯ ಗ್ಯಾರಂಟಿ. ಅಂದ ಏನ್ ನೋಡ್ತಾ ಇದೀಯಾ? ಇಡು ಗುರಿನ, ಇಡು ಬೊಮ್ಮನ. ರಂಗಪ್ಪನವ್ರೆ, ದಯವಿಟ್ಟು ರೊಚ್ಚಿಗೆಳದಕ್ಕೆ ಹೋಗ್ಬಿಡಿ. ಅಲ್ಲ ನೀವು ತಿಳ್ಕೊಂಡಿರೋ ಹಾಗೆ ಆ ಬೊಂಬಲ್ಲಿ ಅಂತದ್ದು ಯಾವ ಶಕ್ತಿನೂ ಇಲ್ಲ. ಏನ್ ಹೇಳ್ತಾ ಇದೀಯಾ? ಅದು ರಂಗಪ್ಪನವ್ರೆ, ನಾನೇ ಆಚೆ ಈಚೆ 2 ಬಲ್ಪನ್ನು ಫಿಟ್ ಮಾಡಿದ್ದೀನಿ. ಯಾವಾಗ ಯಾವ ಕಲರ್ ಬಲ್ಬ್ ಬೇಕೋ ಆ ಕಲರ್ ಬಲ್ಬ್ ಬಟನ್ ಅಲ್ಲಿರುತ್ತೆ, ಕಾಲಿಂದ ಹಮ್ಕ್ ಬಿಡ್ತಾ ಇದ್ದೀನಿ. ಯಾಕಂದ ಹೀಗ್ ನೋಡ್ದೆ? ಅದು ಸ್ವಾಮಿಗಳೇ, ಈ ಇಬ್ರು ಅಯೋಗ್ಯರಿದಾರಲ್ಲ, ಸಂದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ನನ್ನ ಹತ್ರ ದುಡ್ಡು ಮುಸ್ಲಿ ಮಾಡ್ಕೊಂಡು ಮನೆ ಮಂದಿ ಕಣ್ಣಿಗೆಲ್ಲ ಮೊಣ್ಣೆ ಹೇಗಾದ್ರೂ ಮಾಡಿ ಇವರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ಬೊಂಬೇಶ್ವರಿ ನಾಟಕ ಶುರು ಮಾಡಿದೆ. ಅದಕ್ಕೆ ನೀವಿಬ್ರು ಬಲಿಪಶು ಆಗ್ಬಿಟ್ರಿ.